ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ದೊಡ್ಡಪ್ಪ ಬಸಪ್ಪ ಕರಿಯಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸರ್, ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಯಾವ ರೀತಿ 2005ರಿಂದ ಬಂದರು ಸರ್. ಈಗ ನಮಗೆ ಕುಡಿಯೋ ನೀರಿನ ಒಂದು ಸಮಸ್ಯೆ ಐತೆ ಸರ್. ಅಂದ್ರೆ ಏನೋ ಅಲ್ಲಿ ಎಲ್ಲ ಕಡೆ ರೋಡ್ ಸರಿ ಇಲ್ಲ, ನಮ್ಮ ಕಡೆ ಭಾಳ ರೋಡ್ ಭಾಳ ಕೆಟ್ಟೈತೆ. ಇದು ಪ್ರಾಬ್ಲಮ್ ಇದೆ ಸರ್, ನೀರಿಂದು ಮೇಜರ್ ಪ್ರಾಬ್ಲಮ್ ಅಂತ. ಯಾವ ರೀತಿ ಸರಿ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ನಮ್ಗೆ ಇನ್ನೂರು ಆಚೆ ಕಡೆ ಒಂದು ನೀರಿನ ಟ್ಯಾಂಕ್ ಆಗ್ಬೇಕು ಸರ್. ಸದಾಶಿವನಗರಕ್ಕೆ ಬಂದ್ರಿ, ಇಲ್ಲಿ ಒಂದು ಐತ್ರಿ ಸರ್ ಅಂತ ಕೊಟ್ಟಾರಿ. ಅಲ್ಲೇ ಇಲ್ಲಿ ಒಂದು ಕಡೆ ಕಂಟ್ರೋಲ್ ಆಗೋದ್ರಿ. ಒಂದು ಟಿ.ಸಿ ಸುಟ್ಟಾರ ಬೇಲಾಗೈತಿ, ಇಲ್ಲಾಂದ್ರೆ ಒಂದು ಟಿ.ಸಿ ಸುಟ್ಟಿದ್ರೆ ಒಂದು 4 ದಿನ ಬರೋದಿಲ್ಲ. ಹಿಂಗಾಗಿ ಜನರಿಗೆ ಭಾಳ ಪ್ರಾಬ್ಲಮ್ ಇದೆ ಸರ್. ಅದಕ್ಕೆ ಯಾರ ಹತ್ರ ಮನವಿ ಸಲ್ಲಿಸಿದ್ರು? ಈಗ ನಾವು KV ಅವರಿಗೆ ಮನವಿ ಸಲ್ಲಿಸಿ ಸರ್. ಅವರೆಲ್ಲ ಕಳಿಸ್ತಾರೆ, ಒಂದು 4 ದಿನ ಕಳಿಸ್ತಾರೆ. ಆದ್ರೆ ಮತ್ತೆ ಆಮೇಲೆ ಏನೇನು ಆಗಿಸ್ಬಿಡ್ತೈತಿ, ಹಿಂಗಾಗಿ ಅದಕ್ಕೆ ತ್ರಾಸ ಐತ್ರಿ ನೀರಿದ್ರಿ. ಓಕೆ, ಈ ಒಂದು 4 ವರ್ಷ ಅವಧಿಯಲ್ಲಿ ಏನೆಲ್ಲ ಬೆಳವಣಿಗೆ ತಂದಿದೆ ನಿಮ್ಮೊಂದು ಗ್ರಾಮದಲ್ಲಿ? ಕೆಲವು ಕಡೆ ಎಲ್ಲ ರಸ್ತೆಗಳು ಸದಾರ ತಂದ್ರಿ. ಅದ್ರ ಸಾಲಿ ಯಾವ ರೀತಿ ಭಾಳ ಕೆಲಸ ಐತಲ್ಲ, ರೋಡ್ ಗ್ಯಾಸ್ ಹೋಗೋದು ಹಂಗೆ ನೋಡಿ ಒಂದು 2-3 ತಾವಲ್ಲಿ ಮೆಟ್ಲಿಂಗ್ ಆಗ್ಯಾವ್ರಿ. ಕೆಲವು ರೋಡ್ ಸ್ವಲ್ಪ ಡಂಬ್ರಿನ ಒಂದು ರೋಡ್ ಆಗ್ಯಾವ್ರಿ. ಸಾಲಿ ಅದು ಏನು ಸರಿ ಇದ್ರಿಗಿಲ್ಲ, ಅಲ್ಲಿ ಅಷ್ಟು ಕೆಂಪು ಮಣ್ಣು ಹೋಗೋದು ಅವು ಒಟ್ಟು ಜೀವ ಚೆನ್ನಾಗಿದೆ ಸರ್. ಬೇರೆ ಏನು ಕೆಲಸ ಆಗಿದೆ? ರೋಡಿನ ಕೆಲಸ ಬಿಟ್ಟು ಬೇರೆ ಏನಾದ್ರು ಕೆಲಸ? ರೋಡಿನ ಸರ್ ಬೇರೆ ಏನು ಹೆಚ್ಚು ವರ್ಕಿನ ಏನಿಲ್ಲ. ನೀರಿಂದ ಆಗಿತ್ತು ಸರ್ ವರ್ಕ್ ಆಗಿದೆ. ಮತ್ತು ಶಾಲೆ ಬಗ್ಗೆ, ಶಿಕ್ಷಣದ ಬಗ್ಗೆ ಯಾವ ರೀತಿ ಒತ್ತು ಕೊಡ್ತಾರೆ? ಶಿಕ್ಷಣ ಬಗ್ಗೆ ಅದೇನು ಬರ್ತಿರುತ್ತೆ ಅದು ಮಾತ್ರ ತಾವು ತಗೊಳ್ಳೋ ಕೆಲಸ ಮಾಡ್ತಾರೆ. ಸೈಡ್ ಕಂಪೌಂಡ್ ಒಂದು ಹೋಗಿದ್ದೀವಿ ಸರ್, ಅವ್ನು 2 ಕಡೆ ಮೊದಲ ಕಾಲ್ಪಂಡ ಮುಗಿಸಿದ್ರು ಸರ್. ಅದು ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ಶಿಕ್ಷಣದ ಬಗ್ಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಕೊಡ್ತಾರೆ? ಕೊಡ್ತಾರೆ ಅಂದರೆ ಎಲ್ಲರೂ ಒಂದು ಕೊಡೋದಕ್ಕೆ ಹೋಗ್ತಿದ್ರು. ಅದೇ ಅಲ್ಲೇ ಎಲ್ಲ ಕೂಡ ಹೋಗ್ತೀವಿ ಸರ್. ಎಲ್ಲರೂ ಕೂಡ ಹೋಗ್ತೀರಾ? ನಾನು ಹೇಳ್ತಾರೆ ಶಿಕ್ಷಣದ ಬಗ್ಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ರು ಅಂದರೆ ಜನ ಹುಡುಗರು ಹೋಗಿ ಕೆಲವು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಯಾವ ರೀತಿ ನೀವು ಒತ್ತು ಕೊಟ್ಟು ಅವ್ರಿಗೆ ಹೋಗೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಯಾವ ಸಾಲಿ ಬಿಡಬಾರ್ದು ಹುಡುಗರು ಎಲ್ಲ ಬಂದು ಸರಿಯಾಗಿ ಬರೀ ಓದ್ಬೇಕು ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆ ರೀತಿ ನೀವು ಹೇಳಿ ಅವರಿಗೆ ಒಂದು ಮನವರಿಕೆ ಮಾಡಿ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಹುಡುಗರು ಹೋಗ್ತಾ ಇದ್ದಾರೆ ಶಾಲೆಗೆ? ಹೋಗ್ತಾ ಇದ್ದಾರೆ ಸರ್. ಕೆಲವು ಜನ ಬಿಟ್ಟು ಮನೆಯಾಗಿದ್ರು ಸರ್ ಹೋಗಿ ಕರ್ಕೊಂಬರಕ್ಕೆ ಹೆಚ್ಚಿ ಅದು ಕರ್ಕೊಂಬಂದು ಕಳಿಸ್ತಾರೆ ಸರ್. ನೀವು ಎಷ್ಟೋ ದಿನಕ್ಕೊಮ್ಮೆ ಇದಕ್ಕೆ ಭೇಟಿ ಮಾಡ್ತೀರಾ? ನಾವು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಹೋಗ್ತೀವಿ ಸರ್. ಅಡಿ ಚೆನ್ನಾಗೈತೆ ನೋಡಕ್ಕೆ ಹೋಗ್ತೀವಿ ಸರ್. ಎಲ್ಲ ಚೆಕ್ ಮಾಡಕ್ಕೆ ಹೋಗ್ತೀವಿ ಸರ್. ಬೇರೆ ಏನು ಬೆಳವಣಿಗೆ ಆಗಿದೆ ಇದೆಲ್ಲ ಬಿಟ್ಟು? ಬೇರೆ ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆ? ಈಗ ಒಂದು ಸ್ವಲ್ಪ ಆಗ ಸರ್. ಮನೆ ಒಂದು ಇದು ಬಂದಿಲ್ಲ, ಏನದ ಒಳ್ಳೆ ಮಣ್ಣು ಚೆಕ್ ಮಾಡಕ್ಕೆ ಹೋಗಿ ಸರ್. ಅಂದ್ರೆ ಏನ 12 ರೂಮ್ ಆಗೋದು ಒಂದು ಸಿಸ್ಟಮ್ ಬಂದೈತ್ರಿ. ಅದು ಮಣ್ಣು ಚೆಕ್ ಆಗಿ ಬಂತಂದ್ರೆ ಅದೊಂದು ಚಲೋ ಅದ, ಅದೊಂದು ಚಲೋ ಆಗಿದೆ ಸರ್. ಇನ್ನು ಮುಂದೆ ಏನೆಲ್ಲ ಬೆಳವಣಿಗೆ ಆಗಬೇಕು ಅಂತ ಹೇಳ್ತೀವಿ? ಇನ್ನೇನು ಸರ್, ಭಾಳ ಕಡೆ ರೋಡ್ಗಳ ಕೆಲಸ ಹೋಗಿದ್ರಿ. ಕುಡಿ ನೀರಿನ ಕೆಲವು ಕಡೆ ಅಲ್ಲಿ ಒಟ್ಟು ನೀರಿನ ವ್ಯವಸ್ಥೆ ಮಾಡೋದು. ಶುದ್ಧ ನೀರು ಕುಟಿಕ ಅದೇನಾದ್ರು ಆಗಿದೆ? ಒಂದು ಕೆಲಸ ಐತ್ರಿ, ಇನ್ನ ಕೆಲವು ಕಡೆ ಆಗಿದೆ ನೀರು. ಶುದ್ಧ ಕುಡಿಯುವ ನೀರು ಘಟಕ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಇದಾಗಿದೆ. ಎಲ್ಲ ಒಂದು ಗ್ರಾಮಗಳಲ್ಲೂ ಬರ್ತಾ ಇದೆ. ನಿಮ್ಮ ಗ್ರಾಮದಲ್ಲಿ ಅದು ಏನಾದರೂ ಮಾಡೋದಕ್ಕೆ ಒತ್ತು ಕೊಟ್ಟಿದ್ದೀರಾ? ಏನಾದರೂ ನೀವು ಮನವಿ ಸಲ್ಲಿಸಿದ್ದೀರಾ? ನೀರಿನ ಮನವಿ ಸಲ್ಲಿಸಿ ಸರ್. ಮುಂದೆ ನೀವು ರಾಜಕೀಯದಲ್ಲಿ ಇವಾಗ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ಮತ್ತೆ ಈ ನಂತರ ಈಗ ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದೀರಾ. ಮುಂದೆ ರಾಜಕೀಯ ಜೀವನದಲ್ಲಿ ಯಾವ ರೀತಿ ಬೆಳಿಬೇಕು ಅಥವಾ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ಏನು ಸರ್, ಎಲ್ಲ ಕಡೆ ಒಂದು ಕೆಲಸ ಮಾಡಿ ಒಟ್ಟು ಎಲ್ಲ ಒಳ್ಳೇದು ಊರೋದು ಒಟ್ಟು ಒಳ್ಳೇದು ಮಾಡ್ಬೇಕು ಅನ್ನೋದು ಆಸೆ ಐತಿ ನಾವು. ಅದು ಓಕೆ, ಯಾಕಂದ್ರೆ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ಅಂದ್ರೆ ಇದೆಲ್ಲ ಗೊತ್ತಾಗುತ್ತೆ. ನೀವು ಕೆಲಸ ಮಾಡಿದ್ದೀರಾ, ಅವರ ಊರಿಂದೆಲ್ಲ ಆಗುತ್ತೆ, ತೊಂದರೆ ಇಲ್ಲ. ನಾನು ಹೇಳ್ತಾರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಮುಂದೆ ಯಾವ ರೀತಿ ಬೆಳಿಬೇಕು ಅಂತೇಳಿ ನಿಮ್ಮ ಒಂದು ಪರ್ಸನಲ್ ಮಾಹಿತಿ ಇದೆ? ಪರ್ಸನಲ್ ಸರ್, ನಾವು ಪಂಚಾಯತಿ ಆಗಿ ಎಲ್ಲ ನೋಡಿದ್ರೆ ಸರ್, ಇಲ್ಲಿ TPಗೆ ಅದು ನೀವು ಏನಾದ್ರು ಸುಧಾರಣೆ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಯಾಕಂದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋದಷ್ಟು ನಿಮ್ಮ ಒಂದು ಗ್ರಾಮ ಸುಧಾರಣೆ ಮಾಡೋದಕ್ಕೆ ಹೆಚ್ಚಿನ ನೀವು ಯಾವ ಮಟ್ಟಕ್ಕೆ ಹೋದ್ರೆ ಸರಿ ಹೋಗುತ್ತೆ ಅಂತ ನಿಮ್ಮ ಪ್ಲಾನ್ ಇದೆ ಅಂತ? ನಮ್ಮಲ್ಲಿ ಸರ್ ಈಗ ಸದ್ಯಕ್ಕೆ TPಗೆ ಹೋಗುದ್ರು, TP ತೆಗೆದು ZPಗಾರ ಹೋಗುದ್ರಿ. ಯಾಕಂದ್ರೆ ನಮ್ಮ ಊರ ಅಭಿವೃದ್ಧಿ ಸುಧಾರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ ಸರ್. ಗುರಿ ಇದೆ ಸರ್. ಮತ್ತೆ ನಿಮ್ಮ ಒಂದು ಗ್ರಾಮದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಮೀಡಿಯಾ? ಅಂದರೆ ನಿಮ್ಮ ಮತದಾರರು ಏನಿದ್ದಾರೆ ಅವರಿಗೆ ನಿಮ್ಮ ಈ ಮೀಡಿಯಾ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಇನ್ನು ಯಾವ ರೀತಿ ಸುಧಾರಣೆ ಮಾಡ್ತೀನಿ ಅಥವಾ ಯಾವ ರೀತಿ ಮಾಡಿದ್ದೀನಿ, ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅಂತ ಇಷ್ಟಪಡ್ತೀರಾ? ಇನ್ನೊಟ್ಟು ಆದಷ್ಟು ಹೆಚ್ಚಿನ ಕೆಲಸ ಮಾಡಿ ನಾವು ಅವ್ರಿಗೆ ಮಾಡಿ ತೋರಿಸ್ಬೇಕು ಅನ್ನೋದು ಆಸೆ ನಮ್ಮ ಗುರಿ ಅದು. ಇನ್ನೂ ಕೆಲಸ ಮಾಡಿ ಕೆಲಸ ಮಾಡಿ ಚಲೋ ಕೆಲಸ ಮಾಡಿ ಅನ್ನಿಸ್ಬೇಕು ಅನ್ನೋದು ಒಂದು ಆಸೆ ನಮ್ದು.
ಕೊನೆಯದಾಗಿ ನಮ್ಮ ಭಾರತದ ಯುವ ಜನತೆಗೆ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ನೀವು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ? ಯುವ ಜನತೆಗೆ ಒಂದು ಒಳ್ಳೆ ಸಂದೇಶ ಅಂದ್ರೆ ಯಾವ ರೀತಿ ನಡೀಬೇಕು, ಯಾವ ರೀತಿ ಈಗಿನ ಒಂದು ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನ, ಒಂದು ಸಂದೇಶ ಏನ್ ಕೊಡ್ತೀರಾ? ಅಂದ್ರೆ ಯಾವ ರೀತಿ ನಡೀಬೇಕು ಅಂತ ಹೇಳ್ತೀರಿ, ಯುವ ಜನತೆಗೆ ಯಾವ ರೀತಿ ಮುಂದೆ ಬರಬೇಕು ಅಂತ ಹೇಳ್ತೀರಾ? ಮುಂದೆ ಬರೋದು ಎಲ್ಲ ಮಂದಿ ಸುಧಾರಣೆ ಚೆನ್ನಾಗಿ ಬರೋದು ಎಲ್ಲ ಒಳ್ಳೇದಾಗ್ತೈತೆ ಅನ್ನೋದು ಒಳ್ಳೆ ರೀತಿ ಒಳ್ಳೆ ರೀತಿ ಮಾರ ಚೆನ್ನಾಗಿ. ನಿಮ್ಮ ಒಂದು ರಾಜಕೀಯ ಜೀವನ ನಮ್ಮಂತೆ ಹೇಳ್ಕೊಂಡು ತುಂಬಾ ಧನ್ಯವಾದ.